Hi, hello, welcome and welcome back to Pallavi Vlogs in Kannada YouTube channel. ಇನ್ನು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಪ್ಲೀಸ್ ನನ್ನ ಚಾನೆಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಸೊ ನಾನಿವತ್ತೊಂದು ಸ್ಕಿನ್ ಕೇರ್ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಂತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ವಿಡಿಯೋ ಮೊಡವೆ ಕಲೆ ಇದ್ದವ್ರಿಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇವಾಗ ನಾರ್ಮಲ್ ಆಗಿ ಆಯಿಲಿ ಸ್ಕಿನ್ ಇದ್ದವ್ರಿಗೆ ತುಂಬಾ ಮೊಡವೆ ಆಗುತ್ತೆ, ಅದ್ರ ಕಲೆ ಕೂಡ ಹಾಗೆ ಉಳಿದು ಬಿಡುತ್ತೆ. ನಾವು ಮೊಡವೆ ಆದ ತಕ್ಷಣ ಅದನ್ನ ಒಡೆದು ಬಿಡ್ತೀವಿ. ಸೊ ಅದ್ರ ಕಲೆ ಹಾಗೆ ಉಳಿದು ಬಿಡುತ್ತೆ. ಒಂದೊಂದ್ಸಲ ಹೊಡಿಲಿಲ್ಲ ಅಂದ್ರೂ ಅದ್ರ ಕಲೆ ಕೂಡ ಹಾಗೆ ಉಳಿದು ಬಿಡುತ್ತೆ. ನಂದು ಕೂಡ ಅಷ್ಟೇ, ತುಂಬಾನೇ ಆಯಿಲಿ ಫೇಸ್, ತುಂಬಾನೇ ಮೊಡವೆ ಆಗ್ತಾ ಇತ್ತು, ಕಲೆ ಇರ್ತಾ ಇತ್ತು. ಅದಕ್ಕೆ ನಾನೊಂದು ಪರಿಹಾರ ಕಂಡ್ಕೊಂಡೆ. ಸೊ ಆ ಪರಿಹಾರ ಏನು ಅಂತ ನಿಮಗೂ ಕೂಡ ತೋರಿಸ್ತೀನಿ. ಮೊಡವೆ ಕಲೆ ಇದ್ದವ್ರಿಗೆ ಇದು ತುಂಬಾನೇ ಹೆಲ್ಪ್ ಆಗುತ್ತೆ. ನಾನೊಂದು 2-3 ವರ್ಷದಿಂದ ಮೊಡವೆ ಕಲೆಗೆ ಸಿಬಮ್ ಕ್ಲಿಯರ್ ಎನ್ ಜೆಲ್ ಅನ್ನ ಯೂಸ್ ಮಾಡ್ತಾ ಇದ್ದೀನಿ. ಇದರಿಂದ ನನಗೆ ತುಂಬಾನೇ ಬೆಸ್ಟ್ ರಿಸಲ್ಟ್ ಸಿಕ್ತು. ಮೊದಲು ತುಂಬಾ ಆಗ್ತಾ ಇತ್ತು. ಇವಾಗ ಅವಾಗ ಒಂದೊಂದು ಪಿಂಪಲ್ ಆಗತ್ತೆ. ಒಂದೊಂದು ಪಿಂಪಲ್ ಎಲ್ರಿಗೂ ಕೂಡ ಆಗತ್ತೆ. ಸೊ ಅದ್ರ ಕಲೆ ಹಾಗೆ ಉಳಿದು ಬಿಡತ್ತೆ. ಮುಖದಲ್ಲಿ ಚೆನ್ನಾಗಿ ಕಾಣಿಸಲ್ಲ. ನಾವು ರೆಡಿಯಾದ ಹೊರಗು ಹೊರಟಾಗಲ್ಲ ಚೆನ್ನಾಗಿ ಕಾಣಿಸಲ್ಲ. ನಮಗೂ ಅನ್ಸುತ್ತೆ ಕ್ಲಿಯರ್ ಫೇಸ್ ಬೇಕು ಅಂತ. ಸೊ ನಾನು ಇದನ್ನ ಯೂಸ್ ಮಾಡ್ತೀನಿ ಮೊಡವೆ ಆದಾಗ. ಪಿಂಪಲ್ ಕಲೆ ಇದ್ದವರು ಈ ಜೆಲ್ನ ಯೂಸ್ ಮಾಡ್ಬೋದು. ಸೊ ಇದು ಎಲ್ಲ ಮೆಡಿಕಲಲ್ಲೂ ಸಿಗುತ್ತೆ, ನೀವು ಯೂಸ್ ಮಾಡ್ಬೋದು. ಬಟ್ ಒಂದು ಕಂಡೀಷನ್ ಏನಂದರೆ, ತುಂಬ ಸೆನ್ಸಿಟಿವ್ ಸ್ಕಿನ್ ಇದ್ದವರು ಪ್ಲೀಸ್ ಒಂದ್ಸಲ ಡಾಕ್ಟರ್ ಹತ್ರ ಕೇಳಿ ಆಮೇಲೆ ಯೂಸ್ ಮಾಡಿ. ಯಾಕಂದರೆ ಅದರಿಂದ ಮತ್ತೆ ಬೇರೊಂದು ಪ್ರಾಬ್ಲಮ್ ಆಗ್ಬೋದು. ನಂದು ಅಷ್ಟೇ ತುಂಬಾ ಸೆನ್ಸಿಟಿವ್ ಸ್ಕಿನ್. ಏನೇ ಕ್ರೀಮ್ ಹಚ್ಚಿದ್ರು, ಪೌಡ್ರ್ ಹಚ್ಚಿದ್ರು ಅಲ್ಲೇ ಅಲರ್ಜಿ ಥರ ಆಗಿಬಿಡುತ್ತೆ, ಹಾಗೆ ಪಿಂಪಲ್ ಕೂಡ ಆಗಿಬಿಡುತ್ತೆ. ನಾನು ಅಷ್ಟೇ ಡಾಕ್ಟರ್ ಹತ್ರ ಕೇಳಿನೇ ಇದನ್ನು 2-3 ವರ್ಷದಿಂದ ಯೂಸ್ ಮಾಡ್ತಾ ಇರೋದು. ನನಗೆ ಬೆಸ್ಟ್ ರಿಸಲ್ಟ್ ಸಿಕ್ತು ಇದರಿಂದ. ಇವಾಗ ಪಿಂಪಲ್ ಆಗಲ್ಲ ಅಷ್ಟೊಂದು, ಆದರೂ 1-2 ಆಗುತ್ತೆ. ನಾನು ಆವಾಗಲೇ ಹೇಳಿದೆ, 1-2 ಆದಾಗ ನಾನು ಇದನ್ನು ಹಚ್ತೀನಿ. ಎಲ್ಲಿ ಪಿಂಪಲ್ ಇದೆಯೋ ಅಲ್ಲಿ ಹಚ್ತೀನಿ. ಕಲೆನೂ ಅಷ್ಟೇ ಇದರಿಂದನೇ ಹೋಗುತ್ತೆ. ಕಲೆ ಇದ್ದಾಗಲೂ ಕೂಡ ನಾನು ಇದನ್ನೇ ಹಚ್ತೀನಿ. ಕಲೆನೂ ಕೂಡ ಲೈಟಾಗಿ ಕ್ಲಿಯರ್ ಆಗುತ್ತೆ. ನನಗೆ ಬೆಸ್ಟ್ ರಿಸಲ್ಟ್ ಸಿಕ್ತು. ನಿಮಗೂ ಕೂಡ ಸಿಕ್ಬೇಕಂದ್ರೆ ನೀವು ಒಂದ್ಸಲ ಡಾಕ್ಟರ್ ಹತ್ರ ಕೇಳಿ ಆಮೇಲೆ ಯೂಸ್ ಮಾಡಿ. ಸೊ ವಿಡಿಯೋದಲ್ಲಿ ಕ್ರೀಮ್ ನಿಮಗೆ ಸರಿಯಾಗಿ ತೋರ್ತಾ ಇದೆಯೋ ಇಲ್ಲ ಅಂತ ನನಗೆ ಗೊತ್ತಿಲ್ಲ. ನಾನು ಸೈಡಲ್ಲಿ ಹಾಕಿರ್ತೀನಿ, ಸ್ಕ್ರೀನಲ್ಲಿ ನೋಡಿ. ಇದು ಎಲ್ಲ ಮೆಡಿಕಲಲ್ಲೂ ಸಿಗತ್ತೆ. 30 ಗ್ರಾಮ್ ಇದು. ಸೊ ಈ ಕ್ರೀಮನ್ನು ಯಾವಾಗ ಯೂಸ್ ಮಾಡಬೇಕಂದ್ರೆ, ನೀವು ಬೆಳಗ್ಗೆ ಎದ್ದ ತಕ್ಷಣ ಫೇಸ್ ವಾಶ್ ಮಾಡ್ತೀರಲ್ವ, ಫೇಸ್ ವಾಶ್ ಆದ ನಂತರ ಮುಖನ ಚೆನ್ನಾಗಿ ಒರೆಸ್ಕೊಳ್ಳಿ. ಒಂದು ಒಳ್ಳೆ ಬಾಟವೆಲಲ್ಲಿ ಮುಖನ ಚೆನ್ನಾಗಿ ಒರೆಸ್ಕೊಳ್ಳಿ. ಫೇಸಲ್ಲಿ ನೀರು ಇರಬಾರ್ದು. ಸೊ ಫೇಸನ್ನು ಒರೆಸಿ ಆದ ನಂತರ ಎಲ್ಲಿ ಮೊಡವೆ ಇದೆಯೋ ಅಲ್ಲಿ ಈ ಜೆಲ್ಲನ್ನು ಅಪ್ಲೈ ಮಾಡಿ. ಸೊ ಜೆಲ್ ಹೇಗಿದೆ ಅಂತ ತೋರಿಸ್ತೀನಿ. ಸೊ ಈ ಥರ ಇದೆ ಜೆಲ್. ಎಲ್ಲಿ ಪಿಂಪಲ್ ಇದೆಯೋ ಅಲ್ಲಿ ಲೈಟಾಗಿ ಇದನ್ನು ಅಪ್ಲೈ ಮಾಡಿ. ಸೊ ಒಂದೇ ಸಲ ಕಡಿಮೆ ಆಗಲ್ಲ. ದಿನ ನೀವು ಅಪ್ಲೈ ಮಾಡಿದಾಗೂ ಪಿಂಪಲ್ ಅದ್ರ ಕಲೆ ಲೈಟ್ ಆಗ್ತಾ ಬರುತ್ತೆ, ಡಲ್ ಆಗ್ತಾ ಹೋಗುತ್ತೆ. ಒಂದೇ ಸಲ ಕ್ಲಿಯರ್ ಆಗಲ್ಲ. ಯಾವುದು ಅಷ್ಟೇ, ಯಾವುದೇ ಕ್ರೀಮ್ ಆಗಲಿ ಒಂದೇ ಸಲ ಕ್ಲಿಯರ್ ಆಗಲ್ಲ. ಒಂದೇ ಸಲ ಕ್ಲಿಯರ್ ಆಗಬೇಕು ಅಂತ ತುಂಬ ಹಚ್ಲಿಕ್ಕೆ ಹೋಗಬೇಡಿ. ಕ್ಲಿಯರ್ ಆಗತ್ತೆ ಅಂತ ತುಂಬ ಹಚ್ಲಿಕ್ಕೆ ಹೋಗಬೇಡಿ. ಎಲ್ಲಿ ಪಿಂಪಲ್ ಇದೆಯೋ ಅಲ್ಲಿ ಮಾತ್ರ ಇದನ್ನು ಲೈಟಾಗಿ ಅಪ್ಲೈ ಮಾಡಿ. ಮುಖ ತುಂಬ ಪಿಂಪಲ್ ಇದ್ದವರು ಮುಖದ ಫುಲ್ ಹಚ್ಬೋದು. ಸೊ ಮುಖದಲ್ಲಿ ತುಂಬ ಪಿಂಪಲ್ ಕಲೆ ಇದ್ದವರು ಮುಖ ಫುಲ್ ಹಚ್ಬೋದು. ಅಲ್ಲಲ್ಲಿ ಕಲೆ ಪಿಂಪಲ್ ಇದ್ದವರು ಅಲ್ಲಿ ಮಾತ್ರ ಇದನ್ನು ಅಪ್ಲೈ ಮಾಡಿ. ಸೊ ಈ ಥರ ಇದೆ ಜೆಲ್, ಕಾಣಿಸ್ತಾ ಇರ್ಬೋದು. ಸೊ ಅಲೋವೆರಾ ಜೆಲ್ ಇದು. ಕ್ರೀಮನ್ನು ಅಪ್ಲೈ ಮಾಡಿ ಆದಮೇಲೆ ಹೊರಗಡೆ ಎಲ್ಲೂ ಹೋಗಬೇಡಿ. ಮತ್ತೆ ಧೂಳು ಕೂತು ಬಿಡುತ್ತೆ ಆ ಜೆಲ್ ಮೇಲೆ. ನೀವು ಹಚ್ಕೊಂಡಾಗ ಆ ಜೆಲ್ಲಲ್ಲಿ ಮತ್ತೆ ಧೂಳೆಲ್ಲ ಸೇರಿ ಬಿಡುತ್ತೆ. ಸೇರಿಕೊಂಡ್ರೆ ಮತ್ತೆ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ಜೆಲ್ ಅಪ್ಲೈ ಮಾಡಿದ್ಮೇಲೆ ನೀವು ಹೊರಗಡೆ ಹೋಗಬೇಡಿ. ವಾಶ್ ಆದಮೇಲೆ ಹೋಗ್ಬೋದು. ಫೇಸ್ಗೆ ಅಪ್ಲೈ ಮಾಡಿ ಒಂದು ಅರ್ಧ ಗಂಟೆ ಅಥವಾ 1 ಗಂಟೆ ಇಡಿ, ಪರವಾಗಿಲ್ಲ. ಆಮೇಲೆ ಫೇಸ್ನ ಕೋಲ್ಡ್ ವಾಟರಲ್ಲಿ ವಾಶ್ ಮಾಡಿ. ಫೇಸ್ನ ಯಾವಾಗಲೂ ಹಾಟ್ ವಾಟರಲ್ಲಿ ಫೇಸ್ ವಾಶ್ ಮಾಡಬಾರ್ದು. ಯಾವಾಗಲೂ ಕೋಲ್ಡ್ ವಾಟರಲ್ಲೇ ಫೇಸ್ ವಾಶ್ ಮಾಡಬೇಕು. ಅದು ತುಂಬ ಬೆಸ್ಟ್. ಇವಾಗಲೂ ಕೂಡ ಪಿಂಪಲ್ ಆದಾಗ, ಕಲೆ ಉಳಿದಾಗ ಯೂಸ್ ಮಾಡ್ತೀನಿ. ಆ್ಯಂಡ್ ಡೈಲಿ ಯೂಸ್ ಮಾಡಲ್ಲ. ಯಾವಾಗ ಪಿಂಪಲ್ ಆಗುತ್ತೋ ಆವಾಗ ಒಂದೊಂದು ಪಿಂಪಲ್ ಆಗ್ತಾ ಇರುತ್ತೆ, ಆವಾಗ ಯೂಸ್ ಮಾಡ್ತೀನಿ. ಪಿಂಪಲ್ ತುಂಬ ಇದ್ದವರು ಡೈಲಿ ಯೂಸ್ ಮಾಡಿ. ಆವಾಗ ಒಂದಾದವರು ಯೂಸ್ ಮಾಡಬೇಡಿ ಡೈಲಿ. ಪಿಂಪಲ್ ಆದಾಗ ಮಾತ್ರ ಯೂಸ್ ಮಾಡಿ. ತುಂಬ ಪಿಂಪಲ್ ಇದ್ದವರು ಡೈಲಿ ಯೂಸ್ ಮಾಡ್ಬೋದು.
ಸೊ ನಂದು ಆಯಿಲಿ ಸ್ಕಿನ್ ಇರೋದ್ರಿಂದ ಯಾವುದೇ ರೀತಿಯಾದಂಥ ಕ್ರೀಮ್ ಪೌಡರ್ ಈ ಥರದ ಹಚ್ಚಲಿಕ್ಕೆ ಭಯ ಪಡ್ತೀನಿ. ಸೊ ನಂದು ತುಂಬಾ ಸೆನ್ಸಿಟಿವ್ ಸ್ಕಿನ್. ಸೊ ಆ ಥರ ಸ್ಕಿನ್ ಇದ್ದವರು ಸ್ವಲ್ಪ ಜಾಗ್ರತೆಯಾಗಿ ಸ್ಕಿನ್ನ ಕೇರ್ ಮಾಡಬೇಕಾಗತ್ತೆ. ಸೊ ನಾನು ಅಷ್ಟೇ ಮಾಯ್ಶ್ಚರೈಸರ್ ಸನ್ಸ್ಕ್ರೀನ್ ಬಿಟ್ಟರೆ ಬೇರೆ ಏನೂ ಅಪ್ಲೈ ಮಾಡಲ್ಲ ಫೇಸ್ಗೆ. ತುಂಬ ಪಿಂಪಲ್ ಇದ್ದವರು ದಿನಕ್ಕೆ 1-3 ಸಲ ಆದರೂ ಫೇಸ್ನ ವಾಶ್ ಮಾಡಿ ಆದ ನಂತರನೇ ಬೆಳಿಗ್ಗೆನೇ ಇದನ್ನು ಯೂಸ್ ಮಾಡಿ. ನೈಟ್ ಇದನ್ನು ಹಚ್ಕೊಂಡು ಹೊರಗಡೆ ಹೋಗೋದಾಗಲಿ ನೈಟ್ ಹಚ್ಚೋದಾಗಿ ಮಾಡಬೇಡಿ. ಬೆಳಿಗ್ಗೆ ಫೇಸ್ ವಾಶ್ ಆದ ನಂತರನೇ ಇದನ್ನು ಅಪ್ಲೈ ಮಾಡಿ. ಸೊ ಈ ಕ್ರೀಮ್ನ ಹಚ್ಚಿದಾದ ನಂತರ ಯಾವುದೇ ರೀತಿಯಾದಂಥ ಪೌಡರ್ ಕ್ರೀಮ್ ಇದನ್ನು ಹಚ್ಲಿಕ್ಕೆ ಹೋಗಬೇಡಿ. ಖಾಲಿ ಜೆಲ್ಲನ್ನು ಮಾತ್ರ ಹಚ್ಚಿ ಒಂದು ಸ್ವಲ್ಪ ಟೈಮ್ ಬೇರೆ ಕ್ರೀಮ್ ಪೌಡರ್ ಇದನ್ನು ಯೂಸ್ ಮಾಡೋದನ್ನು ಬಿಡಿ. ಖಾಲಿ ಈ ಕ್ರೀಮನ್ನು ಮಾತ್ರ ಯೂಸ್ ಮಾಡಿ ಬೆಳಿಗ್ಗೆ. ಸೊ ರಿಸಲ್ಟ್ ಸಿಗುತ್ತೆ. ಸೊ ನೀವೆಲ್ಲದನ್ನು ಒಟ್ಟೊಟ್ಟಿಗೆ ಯೂಸ್ ಮಾಡ್ತೀರಿ ಅಂದರೆ ಸ್ವಲ್ಪ ಜಾಸ್ತಿ ಆಗುತ್ತೆ, ಕಡಿಮೆ ಆಗಲ್ಲ ಮತ್ತು ಜಾಸ್ತಿ ಆಗುತ್ತೆ. ಸ್ವಲ್ಪ ಟೈಮ್ ಇದನ್ನು ಮಾತ್ರ ಯೂಸ್ ಮಾಡಿ ನೋಡಿ ಬೆಳಿಗ್ಗೆ. ಸೊ ರಿಸಲ್ಟ್ ಖಂಡಿತ ಸಿಗುತ್ತೆ. ಮೊದಲು ನನ್ನ ಫೇಸಲ್ಲಿ ಆಯಿಲ್ ತುಂಬಾ ರೆಡ್ಯೂಸ್ ಆಗ್ತಾಯಿತ್ತು. ಇವಾಗ ತುಂಬ ಕಡಿಮೆ ಆಗಿದೆ ಆಯಿಲ್ ರೆಡ್ಯೂಸ್ ಆಗೋದು. ಆಯಿಲ್ ರೆಡ್ಯೂಸ್ ಆದಾಗ ಆವಾಗ ಒಂದೊಂದು ಪಿಂಪಲ್ ಆಗುತ್ತೆ. ಅದು ಬಿಟ್ಟರೆ ಅಷ್ಟೇನು ಮುಖದ ಫುಲ್ ಆಗೋದು ಆ ಥರ ಏನಾಗಲ್ಲ. ಸೊ ಆವಾಗಲೇ ಹೇಳಿದಾಗೆ ಈ ಕ್ರೀಮ್ನ ನಾನು ಯೂಸ್ ಮಾಡ್ತೀನಿ. ಪಿಂಪಲ್ ಆಗಲಿಕ್ಕೆ ಆಯಿಲಿ ಸ್ಕಿನ್ ಮಾತ್ರ ಕಾರಣ ಅಲ್ಲ, ತುಂಬಾ ರೀಸನ್ಸ್ ಇರುತ್ತೆ. ಡ್ಯಾಂಡ್ರಫಿಂದ ಆಗುತ್ತೆ, ಹಾಗೆ ಹಾರ್ಮೋನ್ ಇಂಬ್ಯಾಲೆನ್ಸಿಂದ ಆಗುತ್ತೆ, ಹಾಗೆ ನಾವು ಮಲ್ಕೊಳ್ಳೋಂಥ ಪಿಲ್ಲೋ ಡರ್ಟಿ ಇದ್ದರೆ ಅದರಿಂದನೂ ಕೂಡ ಪಿಂಪಲ್ಸ್ ಆಗುತ್ತೆ. ನಮ್ಮ ದೇಹಕ್ಕೆ ನೀರು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನಾವು ಹೆಚ್ಚಾಗಿ ನೀರನ್ನು ಕುಡಿಯಲ್ಲ, ಅದರಿಂದನೂ ಕೂಡ ಪಿಂಪಲ್ಸ್ ಆಗುತ್ತೆ. ಹೀಗೆ ತುಂಬ ರೀಸನ್ಸ್ ಇದ್ದನೂ ಕೂಡ ಪಿಂಪಲ್ಸ್ ಆಗುತ್ತೆ. ಆಯಿಲಿ ಸ್ಕಿನ್ ಇದ್ದರೆ ಮಾತ್ರ ಅಲ್ಲ, ಈ ಥರ ಹಲವಾರು ಕಾರಣಗಳಿಂದನೂ ಕೂಡ ನಮ್ಮ ಫೇಸಲ್ಲಿ ಪಿಂಪಲ್ಸ್ ಆಗುತ್ತೆ. ಇವಾಗ ಆಯಿಲಿ ಸ್ಕಿನ್ ಇಲ್ಲದೆ ಇದ್ದರೂ ಕೂಡ ಕೆಲವ್ರ ಮುಖದಲ್ಲಿ ಪಿಂಪಲ್ಸ್ ಆಗುತ್ತೆ. ಈ ಥರ ಎಲ್ಲ ಕಾರಣಕ್ಕೆ ಈ ವಿಡಿಯೋ ಎಲ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹೆಚ್ಚು ಸ್ಕಿನ್ ಕೇರ್ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನನಗೆ ಎಷ್ಟು ಗೊತ್ತಿದೆಯೋ ಸ್ಕಿನ್ ಕೇರ್ ಬಗ್ಗೆ ಅಷ್ಟನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಅದಕ್ಕೂ ಮುಂಚೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದರೆ ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಸೊ ಈ ವಿಡಿಯೋ ನಾನು ಯಾಕೆ ಮಾಡಿದೆ ಅಂತ ಹೇಳಿದ್ರೆ, ನಾನೊಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ ಹೌ ಟು ಸ್ಕ್ರಬ್ ಅಂತ. ಆ ವಿಡಿಯೋದಲ್ಲಿ ನನಗೆ ತುಂಬಾ ಕಮೆಂಟ್ಸ್ ಬರ್ತಾಯಿತ್ತು, ಮೇಡಮ್ ಇದರಿಂದ ಮೊಡವೆ ಹೋಗುತ್ತಾ, ಮೊಡವೆ ಕಲೆ ಹೋಗುತ್ತಾ ಅಂತ ತುಂಬಾ ಕಮೆಂಟ್ಸ್ ಬರ್ತಾಯಿತ್ತು. ಸೊ ಅವ್ರಿಗೆ ಸ್ವಲ್ಪ ಹೆಲ್ಪ್ ಆಗಲಿ ಅಂತ ನಾನು ಈ ವಿಡಿಯೋನ ಮಾಡಿದೆ. ಐ ಹೋಪ್ ಈ ವಿಡಿಯೋ ಮೊಡವೆ ಕಲೆ ಇದ್ದವ್ರಿಗೆ ಈ ವಿಡಿಯೋ ಹೆಲ್ಪ್ ಆಗುತ್ತೆ ಅಂತ ಅನ್ಕೋತೀನಿ. ಸೊ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.